ಬರ್ರಿ ಇವತ್ತ ಚುಮ್ಮರಿಯಿಂದ ಬಹಳ ರುಚಿಯಾಗಿರುವಂಥ ಬಾಯಾಗಿಟ್ರನ ಕರಗುವಂಥ ಗರಿ ಗರಿಯಾಗಿರೋ ಕೋಡ್ಬಳೆ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ನೀವು ಇದಕ್ಕೂ ಮುಂಚೆ ಬಹಳ ರೀತಿ ಕೋಡ್ಬಳೆನ ಮಾಡಿರ್ಬೋದು, ಆದರೆ ಈ ರೀತಿ ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ. ಗ್ಯಾರಂಟಿ ನೀವು ಇದನ್ನು ಇಷ್ಟಪಟ್ಟು ಮತ್ತೆ ಮಾಡ್ಕೊಂಡು ತಿಂತೀರಿ. ಜಾಸ್ತಿ ತಡ ಮಾಡೋದು ಬೇಡ, ಚುಮ್ಮರಿ ಕೋಡ್ಬಳೆ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇದನ್ನ ತಯಾರ್ಸಕ್ಕೆ 1 ಕಪ್ನಷ್ಟು ಚುಮ್ಮರಿ ತಗೋರಿ. ಇದಕ್ಕೆ ಬೆಳಗಾವ್ ಚುಮ್ಮರಿ ಅಂತಾರ. ಇದು ಒಂದು ಸ್ವಲ್ಪ ಬೆಳ್ಳಗಿರ್ತೈತಿ ಮತ್ತು ಗಟ್ಟಿ ಇರ್ತೈತಿ ನೋಡ್ರಿ. ಈ ಚುಮ್ಮರಿ ತಗೋರಿ. ಈಗ ಇವನ್ನ ನಾವು ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇವನ್ನ ಪೂರ್ತಿ ಫೈನ್ ಪೌಡರ್ ಥರ ಗ್ರೈಂಡ್ ಮಾಡ್ಕೋಬೇಕು. ಇದ್ರಾಗ ನೀರು ಹಾಕಬೇಡ್ರಿ, ಹಂಗೆ ಬನಾದ ಗ್ರೈಂಡ್ ಮಾಡಬೇಕು ನೋಡ್ರಿ. ಈ ರೀತಿ ಸಣ್ಣಕ್ಕೆ ಪುಡಿ ಮಾಡ್ಕೊಂಡ್ಮ್ಯಾಗ ಈಗ ಅದ ಮಿಕ್ಸಿ ಜಾರ್ನಾಗ 1/4 ಕಪ್ನಷ್ಟು ಪುಟಾಣಿ ತಗೋರಿ. ರೋಸ್ಟೆಡ್ ಚನಾ ದಾಲ್ ಅಂತಾರ ನೋಡ್ರಿ ಅದು. ಇದ್ರಾಗನ 2 ಚಿಟಿಕೆ ಅಷ್ಟು ಹಿಂಗ್, 1/4 ಕಪ್ನಷ್ಟು ತುರ್ದಿರೋ ಒಣ ಕೊಬ್ಬರಿ, 1 ಚಮಚ ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕಿ ಇವನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಎಷ್ಟು ಹಾಕತ್ ನೋಡ್ರಿ ಅಷ್ಟು ಸಣ್ಣಕ್ಕೆ ಇವನ್ನ ಗ್ರೈಂಡ್ ಮಾಡ್ಕೊಂಡು ತಗೋರಿ. ನೋಡ್ರಿ ಹಿಂಗ. ಈಗ ಇದನ್ನ ನಾವು ಚುಮ್ಮರಿ ಗ್ರೈಂಡ್ ಮಾಡಿ ಹಾಕಿದ್ವಿ ನೋಡ್ರಿ, ಅದ ಪರಾತ್ದಾಗ ಹಾಕೋಣ. ನೀವು ಇದ್ರಾಗ ಹಸಿ ಖಾರ ಹಾಕ್ಬೇಕಂದ್ರ ಮಿಕ್ಸಿ ಜಾರ್ನಾಗನ 1-2 ಹಸಿ ಮೆಣಸಿನ್ಕಾಯಿ ಹಾಕಿ ಇದ್ರ ಜೊತೆನ ಗ್ರೈಂಡ್ ಮಾಡ್ಕೊಂಡು ತಗೋರಿ. ನಾನು ಇದ್ರಾಗ ಒಣ ಖಾರ ಅಂದ್ರೆ ಅಚ್ಚ ಖಾರದ ಪುಡಿ ಹಾಕಾಕತ್ತೀನಿ. ಈಗ ಇದ್ರಾಗ 1 ಕಪ್ನಷ್ಟು ನಾವು ಯಾವ ಕಪ್ನಿಂದ ಚುಮ್ಮರಿ ತಗೊಂಡಿದ್ವಿ ನೋಡ್ರಿ, ಅದ ಕಪ್ನಿಂದ 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ರಿ. 1/4 ಕಪ್ನಷ್ಟು ಮೈದಾ ಹಿಟ್ಟು ಮತ್ತು 1/4 ಕಪ್ನಷ್ಟು ಚಿರೋಟಿ ರವೆ ಹಾಕ್ರಿ. ಮೈದಾ ಆಪ್ಷನಲ್ ಐತಿ, ಮೈದಾ ಬ್ಯಾಡ್ ಅಂದ್ರ ನೀವು ಅರ್ಧ ಕಪ್ನಷ್ಟು ಚಿರೋಟಿ ರವೆ ಹಾಕ್ರಿ. ಈಗ ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ ಹಾಕೋಣ. ನಾನು ಇದ್ರಾಗ 3 ಚಮಚೆ ಅಷ್ಟು ಖಾರ ಹಾಕಾಕತ್ತೀನಿ. ನೀವು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ರಿ. 1 ಚಮಚೆ ಅಷ್ಟು ಅಜ್ವಾನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಅಜ್ವಾನ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಅದರಿಂದ ಇದನ್ನು ಸ್ಕಿಪ್ ಮಾಡಬೇಡ್ರಿ. ಇವನ್ನ ಹಿಂಗೆ ಒಂದು ಸ್ವಲ್ಪ ತಿಕ್ಕಿ ಹಾಕಬೇಕು, ಅಂದ್ರೆ ಇದ್ರ ಘಮ ಚಲೋ ಬರ್ತೈತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಇವನ್ನ ಮುಂಚೆ ಹಿಂಗೆ ಒಣದ ಕಲಿಸ್ಕೊಂಡು ತಗೋಬೇಕು, ಅಂದ್ರೆ ನಾವು ಹಾಕಿದ ಉಪ್ಪು ಖಾರ ಮತ್ತು ಮಸಾಲ ಏನದವು ನೋಡ್ರಿ ಅವೆಲ್ಲ ಹಿಟ್ಟಿನಾಗ ಚಂದಾಗ ಮಿಕ್ಸ್ ಆಕ್ಕವು ನೋಡ್ರಿ. ಈ ಥರ ಇದನ್ನ 2-3 ನಿಮಿಷನಾದರೂ ಕಲಿಸ್ಕೊಂಡು ತಗೋರಿ. ಈಗ 3 ಚಮಚೆ ಅಷ್ಟು ತುಪ್ಪ ಬಿಸಿ ಮಾಡ್ಕೊಂಡು ತಗೊಳ್ಳೋಣ. ನೀವು ತುಪ್ಪದ ಬದಲಾಗಿ ಬೇಕಂದ್ರೆ ಎಣ್ಣೆನೂ ಹಾಕ್ಬಹುದು. ತುಪ್ಪ ಅಥವಾ ಎಣ್ಣೆ ಹಾಕೋದ್ರಿಂದ ನಾವು ಮಾಡಾಕತ್ತಿರೋ ಕೋಡ್ಬಳೆ ಏನದು ನೋಡ್ರಿ ಅವು ಭಾಳ ಕ್ರಿಸ್ಪಿ ಆಗಿ ಬರ್ತವು ನೋಡ್ರಿ. ಇದು ಈ ರೀತಿ ಕಡಕ್ ಬಿಸಿ ಇರಬೇಕು. ಈಗ ಇದನ್ನ ಮುಂಚೆ ಕೈನಿಂದ ಕಲಿಸ್ಬೇಡ್ರಿ, ಈ ರೀತಿ ಸ್ಪೂನ್ನಿಂದ ಕಲಿಸಿ ಆಮ್ಯಾಗ ಕೈನಿಂದ ಕಲಿಸ್ರಿ. ಇದನ್ನ ಒಂದು ಸ್ವಲ್ಪ ತಿಕ್ಕಿ ಕಲಿಸ್ರಿ, ಅಂದ್ರೆ ನಾವು ಹಾಕಿದ ಈ ತುಪ್ಪದ ಮೊಹನ್ ಏನೈತೆ ನೋಡ್ರಿ ಹಿಟ್ಟಿನ ಪ್ರತಿ ಒಂದು ಕಣಕ್ಕ ಹತ್ತೈತಿ. ಈ ರೀತಿ ಇದನ್ನ 2-3 ನಿಮಿಷನಾದ್ರೂ ಚಂದಾಗ ಕಲಿಸ್ಕೊಂಡು ತಗೋರಿ. ನೋಡ್ರಿ ಇಲ್ಲಿ ನೀವು ಗಮನಿಸ್ತಿರ್ಬೋದು ಹಿಟ್ಟಿನ ಕಲರ್ ಪೂರ್ತಿ ಚೇಂಜ್ ಆಗೈತಿ. ನಾವು ಹಾಕಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಮತ್ತು ತುಪ್ಪದ ಮೊಹನ್ ಹಿಟ್ಟಿನಾಗ ಚಂದಾಗ ಮಿಕ್ಸ್ ಆಗ್ಯವು. ಈ ರೀತಿ ಇದು ಮುಟ್ಟಿಗೆ ಆಗಬೇಕು. ಈಗ ನಾವು ಯಾವ ಕಪ್ನಿಂದ ಅಕ್ಕಿ ಹಿಟ್ಟು ಅಥವಾ ಚುಮ್ಮರಿ ತೊಗೊಂಡಿದ್ವಿ ನೋಡ್ರಿ ಅದ ಸೇಮ್ ಕಪ್ನಿಂದ ನಾನಿಲ್ಲಿ 1 ಕಪ್ನಷ್ಟು ನೀರು ತೊಗೊಂಡೇನಿ. ಸ್ವಲ್ಪ ನೀರು ಹಾಕ್ತಾ ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ಲಾಸ್ಟಿಗೆ ನಾನು ನಿಮ್ಗೆ ಹೇಳ್ತೀನಿ ಎಷ್ಟು ನೀರು ಬೇಕಾತಂತ. ಇದನ್ನು ಒಂದು ಸ್ವಲ್ಪ ಗಟ್ಟಿ ಹದಕ್ಕನ ಕಲಿಸ್ರಿ, ಮೆತ್ತಗೆ ಕಲಿಸ್ಬೇಡ್ರಿ. ಯಾಕಂದ್ರೆ ಹಿಟ್ಟು ಹೆಂಗೆ ನೆನಿತೈತಿ ನೋಡ್ರಿ ಹಂಗೆ ಇದು ಮೆತ್ತಗೆ ಹಾಕ್ಕೊಂತ ಬರ್ತೈತಿ. ಅದಕ್ಕೆ ಮುಂಚೆ ಇದನ್ನು ಒಂದು ಸ್ವಲ್ಪ ಗಟ್ಟಿನ ಕಲಿಸ್ಕೋಬೇಕು ನೋಡ್ರಿ. ಈ ಥರ ಇದು ಗಟ್ಟಿ ಇರಬೇಕು. ಈ ರೀತಿ ಹಿಟ್ಟು ಕಲ್ಸಕ್ಕೆ ನಾವು ತೊಗೊಂಡಿರೋ 1 ಕಪ್ ಪೂರ್ತಿ ನೀರು ಬೇಕಾತಂತಲೇ ಹೇಳ್ಬೋದು. 2-3 ಚಮಚೆ ಅಷ್ಟ ನೀರು ಉಳ್ದೈತಿ. ಇದನ್ನ 5 ನಿಮಿಷ ನೆನೆಯಾಕೆ ಬಿಡ್ರಿ. 5 ನಿಮಿಷ ನೆನೆಸಿದ ಮ್ಯಾಗ ಇದನ್ನು ಇನ್ನೊಂದು ಸ್ವಲ್ಪ ಮಿತ್ಕೊಂಡು ಇದ್ರಾಗಿನ ಒಂದು ಸ್ವಲ್ಪ ಹಿಟ್ಟಿನ ಉಳ್ಳಿ ತೊಗೊಂಡು ಇದನ್ನು ನಾವು ರೋಲ್ ಮಾಡಬೇಕು ನೋಡ್ರಿ. ಅಂಗೈನಿಂದ ಈ ರೀತಿ ಇದನ್ನು ರೋಲ್ ಮಾಡಿರಿ. ಕೋಡ್ಬಳೆ ಹೆಂಗೆ ಮಾಡೋದು ಅಂತ ನಿಮ್ಗೆ ಗೊತ್ತೇ ಇರ್ಬೋದು. ಈ ರೀತಿ ಇದನ್ನು ಉದ್ದಕ್ಕೆ ರೋಲ್ ಮಾಡಿರಿ ಮತ್ತು ಕೋಡ್ಬಳೆನ ಈಸಿಯಾಗಿ ಒಂದೇ ಸಮ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ಈ ರೀತಿ ಇದನ್ನು ರೋಲ್ ಮಾಡಿದ ಮ್ಯಾಗ ಈ ಥರ ಇದನ್ನು ಡಬಲ್ ಲೈನ್ ಬರೋ ರೀತಿ ಮಡಚ್ರಿ. ಈಗ ಚಾಕುನಿಂದ ಇದನ್ನು ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡಿರಿ. ಈ ರೀತಿ ಇದನ್ನು ನೀವು ಬಹಳ ಈಸಿಯಾಗಿ ತಯಾರಿಸ್ಬೋದು. ಈಗ ನೋಡ್ರಿ ಒಂದೇ ಸಮ ಕೋಡ್ಬಳೆ ಬರ್ತವು ಮತ್ತು ಬಹಳ ಜಲ್ದಿನೂ ಆಕ್ಕವು. ಇವನ್ನ ಹಿಂಗೆ ಮಡಚಿ 2 ತುದಿನ ನೋಡ್ರಿ ಹಿಂಗೆ ಅಂಟಿಸ್ರಿ. ಇದೇ ರೀತಿ ನಾನು 1-2 ಸತಿ ಫ್ರೈ ಮಾಡ್ಬೋದು. ಅಷ್ಟು ಕೋಡ್ಬಳೆ ತಯಾರಿಸಿ ತಗೊಂಡೇನಿ. ಈಗ ಬರ್ರಿ ಇವನ್ನ ಫ್ರೈ ಮಾಡಿನೂ ನೋಡೋಣ. ಇವನ್ನ ನಾನು ಈ ಅಗಾರೋ ಸ್ಟೇನ್ಲೆಸ್ ಸ್ಟೀಲ್ ಟ್ರೈಪ್ಲೈ ಪ್ಯಾನ್ ಒಳಗೆ ಫ್ರೈ ಮಾಡಾಕತ್ತೀನಿ. ಎಣ್ಣೆ ಮೀಡಿಯಂ ಬಿಸಿ ಮಾಡಿಕೊಂಡು ಇವನ್ನ ಎಣ್ಣೆಗೆ ಹಾಕ್ರಿ. ಎಣ್ಣೆಗೆ ಎಷ್ಟು ಈಸಿಯಾಗಿ ಸಾಲ್ತವು ಅಷ್ಟು ಕೋಡ್ಬಳೆ ಹಾಕ್ರಿ.
ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ ನಡುವೆ ಇಟ್ಟನ ಇವನ್ನ ಫ್ರೈ ಮಾಡ್ರಿ. ಹೈ ಫ್ಲೇಮ್ನಾಗ ಇಟ್ಟು ಫ್ರೈ ಮಾಡಬೇಡ್ರಿ, ಇಲ್ಲಾಂದ್ರೆ ಇದಕ್ಕೆ ಹೊರಗಿನ ಸೈಡ್ ಭಾಳ ಜಲ್ದಿ ಹೊಂಬಣ್ಣ ಬರ್ತೈತಿ. ಇವು ಫ್ರೈ ಆಗಿರೋ ರೀತಿ ಕಾಣ್ತವು, ಆದರೆ ಇವು ಒಳಗೆ ಮೆತ್ತಗನೆ ಇರ್ತವು. ಅದರಿಂದ ಇವನ್ನ ನಾವು ಎಣ್ಣೆಯಿಂದ ಹೊರಗೆ ತೆಗೆದ ತಕ್ಷಣ ಇವು ನಮ್ಗೆ ಮುಂಚೆ ಕ್ರಿಸ್ಪಿ ಅನ್ನಿಸ್ತವು. ಆದ್ರೆ ಹೆಂಗೆ ಇವು ತಣ್ಣಗೆ ಹಾಕವು ನೋಡ್ರಿ, ಹಂಗೆ ಇವು ಮೆತ್ತಗಾಗ್ಬಿಡ್ತವು. ಅದರಿಂದ ಕೋಡ್ಬಳೆ ಚಂದಾಗ ಕ್ರಿಸ್ಪಿ ಆಗಬೇಕು ಮತ್ತು ಜಾಸ್ತಿ ದಿನ ಇವು ಹಿಂಗೆ ಕ್ರಿಸ್ಪಿ ಆಗಿನ ಇರಬೇಕು ಅಂದ್ರೆ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ ನಡುವೆ ಇಟ್ಟು ಇವನ್ನ ನಿಧಾನಕ್ಕೆ 2 ಸೈಡ್ ಹೊಳಸಿ ಹಾಕ್ತಾನೆ ಫ್ರೈ ಮಾಡ್ರಿ. ಅಂದ್ರೆ ಇವು ಒಳಗಿಂದ ಚಂದಾಗ ಬೇಯ್ತವು ನೋಡ್ರಿ. ಈ ರೀತಿ 2 ಸೈಡ್ ಈವನ್ ಆಗಿ ಹೊಂಬಣ್ಣ ಬಂದ್ಮ್ಯಾಗ ಇವನ್ನ ಎಣ್ಣೆ ಬಸ್ತು ತೆಗೆದು ಬಿಡ್ರಿ. ಇದ್ರಾಗ ನಾವು ತುಪ್ಪ ಹಾಕಿರೋದ್ರಿಂದ ಇವನ್ನ ನಾವು ಎಣ್ಣೆಯಿಂದ ಹೊರಗೆ ತೆಗೆದ್ರೂ ಇದ್ರ ಫ್ರೈಯಿಂಗ್ ಪ್ರೊಸೆಸ್ ನಡೀತಾನೆ ಇರ್ತೈತಿ. ಅದರಿಂದ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಲೈಟ್ ಹೊಂಬಣ್ಣ ಬಂದ್ಮ್ಯಾಗ ಇವನ್ನ ತೆಗೆದು ಬಿಡ್ರಿ. ಈ ರೀತಿ ನೀವು ಕೋಡ್ಬಳೆ ತಯಾರಿಸಿ ನೋಡ್ರಿ. ನೀವು ರೆಗ್ಯುಲರ್ ಆಗಿ ತಯಾರಿಸುವಂಥ ಕೋಡ್ಬಳೆಕ್ಕಿಂತ ರುಚಿ ಹಾಕವು ಮತ್ತು ಗರಿ ಗರಿ ಆಗಿನೂ ಬರ್ತವು. ಇವು ಪೂರ್ತಿ ಫ್ರೈ ಆದ್ಮ್ಯಾಗ ನೋಡ್ರಿ ಈ ರೀತಿ ಬಬಲ್ಸ್ ಕಡಿಮೆ ಆಗಿ ಇವು ತಳಕ್ಕೆ ಹೋಗಿ ಕುಂದಿರ್ತವು. ಸೊ ಇವತ್ತಿನ ಈ ಚುಮ್ಮರಿ ಕೋಡ್ಬಳೆ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತೆ ಅಂತ ಅನ್ಕೊಂತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಗರಿ ಗರಿಯಾಗಿರೋ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.